ನಮಸ್ಕಾರ ಸ್ನೇಹಿತರೆ. ಅಮೆರಿಕ, ರಷ್ಯಾ ಇವರಿಬ್ಬರು ಸಾಂಪ್ರದಾಯಿಕ ಶತ್ರುಗಳು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಬದ್ಧ ವೈರಿಗಳ ನಡುವೆ ಈಗೊಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಅಮೆರಿಕದ ಅತಿದೊಡ್ಡ ಗುಪ್ತಚರ ಸಂಸ್ಥೆ CIA ಮುಖ್ಯಸ್ಥ ಜಾನ್ ರಾಟ್ಲಿಫ್ ದಿಢೀರಂತ ಮಂಗಳವಾರ ರಷ್ಯಾ ರಾಜಧಾನಿ ಮಾಸ್ಕೋನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಅಮೆರಿಕದ ರಾಜಕಾರಣಿಗಳೇ ರಷ್ಯಾಗೆ ಭೇಟಿ ನೀಡಬೇಕಾದ್ರೆ ಹಲವು ಬಾರಿ ಯೋಚನೆ ಮಾಡ್ತಾರೆ. ಅದರಲ್ಲಿ ಅಮೆರಿಕದ ಟಾಪ್ ಸ್ಪೈ ಚೀಫ್ ಒಬ್ರು ಶತ್ರು ನೆಲದ ಮೇಲೆ ಗುಟ್ಟಾಗಿ ಲ್ಯಾಂಡ್ ಆಗ್ತಾರೆ ಅಂದ್ರೆ ಸಣ್ಣ ವಿಚಾರ ಅಲ್ಲ. ಹೀಗಾಗಿನೇ ಇಡೀ ಜಗತ್ತಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಅಮೆರಿಕವನ್ನ ಮಿಲಿಟರಿಯಲ್ಲಿ ಎದುರು ಹಾಕೊಳ್ಳೋ ತಾಕತ್ತಿರೋ ಏಕೈಕ ಕಂಟ್ರಿಗೆ ಅಮೆರಿಕದ ಸ್ಪೈ ಚೀಫ್ ಹೋಗಿ ಲ್ಯಾಂಡ್ ಆಗೋದು ಅಂದ್ರೆ, ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಅಮೆರಿಕನ್ ಸ್ಪೈ ಚೀಫ್ ಪುಟಿನ್ ಅರಮನೆಗೆ ಹೋಗಿದ್ಯಾಕೆ? ಏನ್ ಮಾಡಕ್ಕೆ? ನ್ಯಾಟೋ ಕಂಟ್ರೀಸ್ ಮೇಲೆ ಮುಗಿ ಬೀಳೋಕೆ ಕಾಯ್ತಿರೋ ಪುಟಿನ್ ತಡೆಯೋಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆಯಾ? ಬನ್ನಿ ಅತಿ ಮುಖ್ಯವಾಗಿರೋ ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮಿಲಿಟರಿ ಫ್ಲೈಟ್ ಸೈಲೆಂಟ್ ಲ್ಯಾಂಡಿಂಗ್ ಮಾಸ್ಕೋದಲ್ಲಿ ನಡೆದಿದ್ದೇನೋ? ಸ್ನೇಹಿತರೆ, CIA ಚೀಫ್ ರಾಟ್ಲಿಫ್ ಅವರ ಈ ರಷ್ಯಾ ಭೇಟಿಯನ್ನ ಒಂದು ಟಾಪ್ ಸೀಕ್ರೆಟ್ ಆಪರೇಷನ್ ರೀತಿ ಮಾಡಲಾಗಿದೆ. ಮಾಹಿತಿ ಪ್ರಕಾರ ರಾಟ್ಲಿಫ್ ರಷ್ಯಾಗೆ ಭೇಟಿ ಕೊಡೋಕೆ ಯೂಸ್ ಮಾಡಿದ್ದು ಬೋಯಿಂಗ್ C-17 ಗ್ಲೋಬ್ ಮಾಸ್ಟರ್ 3 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅನ್ನ. ಫ್ಲೈಟ್ ರೇಡಾರ್ 24 ಡೇಟಾ ಪ್ರಕಾರ ಅಮೆರಿಕದಿಂದ ಹಾರಿದ ಈ ಮಿಲಿಟರಿ ಏರ್ಕ್ರಾಫ್ಟ್ ಲ್ಯಾಟ್ವಿಯಾ ಮಾರ್ಗವಾಗಿ ರಷ್ಯಾಗೆ ಹಾರಿದೆ. ಅಮೆರಿಕದ ವಾಷಿಂಗ್ಟನ್ ಬಳಿ ಇರೋ ಜಾಯಿಂಟ್ ಬೇಸ್ ಆಂಡ್ರ್ಯೂಸ್ನಿಂದ ಹಾರಿದ ವಿಮಾನ ಮೊದಲಿಗೆ ಲ್ಯಾಟ್ವಿಯಾಗೆ ನುಗ್ತು. ಅಲ್ಲೊಂದು ಸ್ಟಾಪ್ ಕೊಟ್ಟು ಮಂಗಳವಾರ ಬೆಳಗ್ಗೆ GMT ಟೈಮ್ 5:50 ಲ್ಯಾಟ್ವಿಯಾದ ರಿಗಾ ಏರ್ಪೋರ್ಟ್ನಿಂದ ಮತ್ತೆ ಟೇಕ್ ಆಫ್ ಆಯಿತು. ಸೇಮ್ ಡೇ 7:04 ಮುಂಜಾವು ರಷ್ಯಾದ ರಾಜಧಾನಿ ಮಾಸ್ಕೋನಲ್ಲಿ ನುಕೋವೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಈ ಗ್ಲೋಬ್ ಮಾಸ್ಟರ್ ವಿಮಾನ ರಷ್ಯಾದಲ್ಲಿ ಲ್ಯಾಂಡ್ ಆಗ್ತಿರೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಅಷ್ಟೇ ಅಲ್ಲ, ಮಾಸ್ಕೋ ರಸ್ತೆಗಳಲ್ಲಿ ಡಿಪ್ಲೊಮ್ಯಾಟಿಕ್ ಕಾರುಗಳ ಸಾಲು ವಿಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಸೇಮ್ ಡೇ ಅಂದರೆ ಮಂಗಳವಾರ ಸಂಜೆ 5 ಈ ವಿಮಾನ ಮತ್ತೆ ರಷ್ಯಾದಿಂದ ಲ್ಯಾಟ್ವಿಯಾಗೆ ವಾಪಸ್ ಬಂದಿರೋದು ಕೂಡ ಫ್ಲೈಟ್ ರೇಡಾರ್ 24 ಟ್ರ್ಯಾಕ್ ಆಗಿದೆ. ಏನೋ ಸ್ಪೈ ಚೀಫ್ ಪ್ರವಾಸದ ಟೈಮ್ನಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಅಮೆರಿಕ ವಿಶೇಷ ಎಚ್ಚರಿಕೆ ತಗೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ರಾಟ್ಲಿಫ್ ರಷ್ಯಾಗೆ ಹೋಗೋಕ್ಕೂ ಮುಂಚೆ ಅಮೆರಿಕ ಯುಕ್ರೇನ್ಗೆ ಒಂದು ಸ್ಟ್ರಿಕ್ಟ್ ಮೆಸೇಜ್ ಪಾಸ್ ಮಾಡಿತ್ತು. ನಮ್ಮ ಹಿರಿಯ ಅಧಿಕಾರಿಗಳ ತಂಡ ಮಾಸ್ಕೋಗೆ ಹೋಗ್ತಾ ಇದೆ, ಅವರು ಅಲ್ಲಿಂದ ವಾಪಸ್ ಬರೋವರೆಗೂ ರಷ್ಯಾ ಮಾಸ್ಕೋ ಕಡೆಗೆ ಟಾರ್ಗೆಟ್ ಮಾಡಿ ಯಾವುದೇ ದಾಳಿ ಮಾಡಬೇಡಿ ಅಂತ ಅಮೆರಿಕ ಯುಕ್ರೇನ್ಗೆ ಹೇಳಿತ್ತಂತೆ. ಹೀಗಂತ ಖುದ್ದು ಯುಕ್ರೇನ್ನ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿರೋದಾಗಿ ಅಮೆರಿಕದ CBS ನ್ಯೂಸ್ ರಿಪೋರ್ಟ್ ಮಾಡಿದೆ. ಆದರೆ ಅಮೆರಿಕ ಆಗಲಿ ರಷ್ಯಾ ಆಗಲಿ ಈ ಬಗ್ಗೆ ಅಧಿಕೃತವಾಗಿ ಈ ಭೇಟಿಯನ್ನು ಇದುವರೆಗೂ ಒಪ್ಕೊಂಡಿಲ್ಲ. CIA ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದೆ. ಆತ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಈ ವರದಿಯನ್ನು ಕನ್ಫರ್ಮ್ ಮಾಡಿಲ್ಲ. ಹಾಗಂತ ಇದು ಸುಳ್ಳು ಅಂತಾನೂ ತಳ್ಳಿ ಹಾಕಿಲ್ಲ. ಬದಲಿಗೆ ಪುಟಿನ್ಗೆ ರಾಟ್ಲಿಫ್ ಜೊತೆಗೆ ಮೀಟಿಂಗ್ ಮಾಡೋ ಪ್ಲಾನ್ ಇಲ್ಲ ಅಂತ ಹೇಳಿದ್ದಾರೆ. ಪುಟಿನ್ ಜೊತೆನೇ ಮೀಟ್ ಆಗಬೇಕು ಅಂತಿನಿಲ್ವಲ್ಲ. ಈ ವಿಮಾನದ ಬಗ್ಗೆ ಕೇಳಿದಾಗ ನಮಗದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಪುಟಿನ್ರ ಅಧ್ಯಕ್ಷೀಯ ಅರಮನೆ ಕ್ರೆಮ್ಲಿನ್ ಕೂಡ ಹೇಳ್ತಾ ಇದೆ. ಒಟ್ಟಿನಲ್ಲಿ ಇಬ್ರು ಕೂಡ ಒಪ್ಕೊಳ್ತಾನೂ ಇಲ್ಲ, ತಳ್ಳಿ ಹಾಕ್ತಾನೂ ಇಲ್ಲ. ಆದರೆ ಈಗ ಆಗಿರೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ CIA ಚೀಫ್ ರಷ್ಯಾಗೆ ಭೇಟಿ ಕೊಟ್ಟಿರೋದು ಬಹುತೇಕ ಗ್ಯಾರಂಟಿ, ಖಚಿತ. ಆದರೂ ಕೂಡ ಅದನ್ನು ಬಹಿರಂಗವಾಗಿ ಒಪ್ಕೊಳ್ತಿಲ್ಲ ಅಷ್ಟೇ. ಯಾಕಂದರೆ ಈ ಹಿಂದೆ ಕೂಡ CIA ಮುಖ್ಯಸ್ಥರು ರಷ್ಯಾಗೆ ಭೇಟಿ ಕೊಟ್ಟಿದ್ರು. ಆಗ ಕೂಡ 2 ರಾಷ್ಟ್ರಗಳು ಮಾಹಿತಿಯನ್ನು ಬಹಿರಂಗಪಡಿಸಿರಲಿಲ್ಲ. 2021 ನವೆಂಬರ್ನಲ್ಲಿ ಅವತ್ತು ಅಮೆರಿಕದ CIA ಮುಖ್ಯಸ್ಥರಾಗಿದ್ದ ವಿಲಿಯಂ ಬರ್ನ್ಸ್ ರಷ್ಯಾಗೆ ಹೋಗಿದ್ರು. ರಷ್ಯಾ ಯುಕ್ರೇನ್ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಮುಗಿ ಬೀಳೋಕ್ಕೂ ಸುಮಾರು 4 ತಿಂಗಳ ಮೊದಲು ಈ ಭೇಟಿಯಾಗಿತ್ತು. ಅವತ್ತು ಬರ್ನ್ಸ್ ರಷ್ಯಾದ ಹಿರಿಯ ಅಧಿಕಾರಿಗಳನ್ನು ಮತ್ತು ಪುಟಿನ್ ಅವರನ್ನ ಕೂಡ ಮೀಟ್ ಮಾಡಿ ಮಾತುಕತೆ ನಡೆಸಿದ್ರು. ಆದರೆ ಈ ಮಾತುಕತೆ ಕೂಡ ಫಲ ಕೊಟ್ಟಿರಲಿಲ್ಲ. ಪುಟಿನ್ ಯುಕ್ರೇನ್ ವಿರುದ್ಧ ಫುಲ್ ಸ್ಕೇಲ್ ಯುದ್ಧಕ್ಕೆ ಇಳಿದೇ ಬಿಟ್ರು, ಅದು ಬೇರೆ ವಿಚಾರ. ಈಗ ಮತ್ತೆ 4 ವರ್ಷದ ನಂತರ CIA ಚೀಫ್ ಒಬ್ಬರು ರಷ್ಯಾಗೆ ಕಾಲಿಟ್ಟಿದ್ದಾರೆ. ಹಾಗಿದ್ರೆ ಈಗ ಯಾಕೆ ಪುಟಿನ್ ಕೋಪವನ್ನು ಅಮೆರಿಕ ತಣ್ಣಗೆ ಮಾಡೋಕೆ ನೋಡ್ತಾ ಇದೆ? ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವಾ. ಟಾರ್ಗೆಟ್ ನ್ಯಾಟೋ, ಬೆಚ್ಚಿ ಬಿದ್ದ ಅಮೆರಿಕ. ಸ್ನೇಹಿತರೆ, ಯುಕ್ರೇನ್ ಯುದ್ಧ ಶುರುವಾಗಿ 4 ವರ್ಷ ಕಳೆದರೂ ಕೂಡ ಅದನ್ನು ಮುಗಿಸೋಕೆ ಆಗದೆ ಪುಟಿನ್ ಹತಾಶೆನಲ್ಲಿದ್ದಾರೆ. ಅವರ ಫ್ರಸ್ಟ್ರೇಷನ್ ಮಿತಿ ಮೀರ್ತಾ ಇದೆ. ಪುಟಿನ್ಗೂ 4 ವರ್ಷ ಎಕ್ಸ್ಟ್ರಾ ಏಜ್ ಆಯಿತು, ಯುದ್ಧನೂ ಮುಗುದಿಲ್ಲ, ಲಾಂಗ್ ಎಳ್ಕೊಂಡು ಹೋಗ್ತಾ ಇದೆ. ಅದು ನೋಡಿದ್ರೆ ಯುಕ್ರೇನ್ ವೀಕ್ ಆಗೋದ್ರ ಬದಲಿಗೆ ಈ ಅಮೆರಿಕ ಮತ್ತು ಮಿತ್ರರು ಮಾಡಿರೋ ಹೆಲ್ಪಿಂದ ಮತ್ತು ಅವರ ಓನ್ ಡಿಫೆನ್ಸ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡ್ತಿರೋ ಡ್ರೋನ್, ರಾಕೆಟ್ ಎಲ್ಲ ಬಳಸಿ ರಷ್ಯಾ ಒಳಗೆಲ್ಲ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಯುಕ್ರೇನ್ ಅವರು. ಆಗಸ್ಟ್ 22ರಿಂದ 24 ನಡುವೆ ರಷ್ಯಾದ ಪ್ರಮುಖ ಕಾಮರ್ಸ್ ಸಂಸ್ಥೆಗಳಾದ ಓಝೋನ್ ಮತ್ತು ವೈಲ್ಡ್ ಬೆರೀಸ್ ಕಂಪನಿಗಳಿಗೆ ಸೇರಿದ 6ಕ್ಕೂ ಅಧಿಕ ಹಬ್ಗಳನ್ನು ಯುಕ್ರೇನ್ ನಾಶ ಮಾಡಿದೆ. ರಷ್ಯಾದ ಸಾರಟೋ ಪ್ರಾಂತ್ಯದಲ್ಲಿರೋ ಆಂಗೆಲ್ಸ್ ಏರ್ ಬೇಸ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಆಯಿಲ್ ಫೆಸಿಲಿಟೀಸ್ ಮೇಲೆಲ್ಲ ಹೊಡಿತಾ ಇದ್ದಾರೆ.
ಹೀಗೆ ರಷ್ಯಾ ಯುಕ್ರೇನ್ನ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಎಕನಾಮಿಕ್ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇತ್ತೀಚೆಗಷ್ಟೇ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈ ವರ್ಷ ರಷ್ಯಾ ನಮ್ಮಿಂದ ಕಿತ್ಕೊಂಡಿದ್ದ 745 ಚದರ ಕಿಲೋಮೀಟರ್ ಜಾಗವನ್ನು ಮತ್ತೆ ನಮ್ಮ ಕಂಟ್ರೋಲ್ಗೆ ವಾಪಸ್ ತಗೊಂಡಿದ್ದೀವಿ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಇದು ಪುಟಿನ್ಗೆ ಭಾರಿ ಟೆನ್ಷನ್ ಉಂಟು ಮಾಡಿರೋ ವಿಚಾರ. ಹೀಗಾಗಿ ಪುಟಿನ್ ಈಗ ಕೇವಲ ಯುಕ್ರೇನ್ ಮೇಲೆ ಮಾತ್ರ ಕೋಪಗೊಂಡಿಲ್ಲ, ಬದಲಾಗಿ ಯುಕ್ರೇನ್ಗೆ ಶಸ್ತ್ರಾಸ್ತ್ರ, ದುಡ್ಡು, ಕುಮ್ಮಕ್ಕೆಲ್ಲ ಕೊಟ್ಟು ಹೊಡೆಸ್ತಾ ಇರೋ ನ್ಯಾಟೋ ಕಂಟ್ರೀಸ್ ಮೇಲೂ ಕಣ್ಣು ಹಾಕಿದ್ದಾರೆ. ನಮ್ಮನ್ನು ಮುಳುಸಕ್ಕೆ ನೋಡ್ತೀರಾ ನೀವು? ಯುಕ್ರೇನಿಗೆ ಬಲ ಕೊಟ್ಟು ನಾನೊಬ್ಬನೇ ಮುಳುಗಲ್ಲ, ನಿಮಗೂ ಕೂಡ ಸರಿಯಾಗಿ ಹೊಡಿತೀನಿ ಬನ್ನಿ ಅಂಥೇಳಿ ಈಗ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಅಮೆರಿಕನ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪುಟಿನ್ ನ್ಯಾಟೋ ಕಂಟ್ರೀಸನ್ನು ಟಾರ್ಗೆಟ್ ಮಾಡಿ ಸೈಬರ್ ಅಟ್ಯಾಕ್ನಂಥ ಪ್ರೊವೊಕೇಟಿವ್ ಆ್ಯಕ್ಷನ್ಸ್ ಕಡೆಗೆ ಹಿಂದೆಂದಿಗಿಂತ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಷ್ಯಾ ನ್ಯಾಟೋ ಮೇಲೆ ನೇರ ಯುದ್ಧವನ್ನು ಮಾಡೋ ಚಾನ್ಸಸ್ಸನ್ನು ತಳ್ಳಿ ಹಾಕೋಕೆ ಆಗಲ್ಲ ಅಂತ ಖುದ್ದು ಅಮೆರಿಕದ ಸೀನಿಯರ್ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿ ಇತ್ತೀಚೆಗಷ್ಟೇ ನ್ಯಾಟೋ ಕಂಟ್ರೀಸ್ ಆಗಿರೋ ಜರ್ಮನಿ, ರೊಮೇನಿಯಾದಲ್ಲಿ ಅನುಮಾನಾಸ್ಪದ ಡ್ರೋನ್ಗಳು ಹಾರ್ಟ್ ಆಗಿದ್ದೆಲ್ಲ ಸುದ್ದಿಯಾಗಿತ್ತು, ನೀವು ನೋಡಿರ್ಬೋದು. ಇದರ ಹಿಂದೆ ರಷ್ಯನ್ ಇನ್ವಾಲ್ವ್ಮೆಂಟ್ ಇದೆ ಅಂಥೇಳಿ ಅನುಮಾನ ಇದೆ. ಇದು ಅಮೆರಿಕಾಗೆ ಗಾಬರಿ ಹುಟ್ಟಿಸಿದೆ. ಯಾಕಂದರೆ ಪುಟಿನ್ ನ್ಯಾಟೋ ಕಂಟ್ರೀಸ್ ಮೇಲೆ ಯುದ್ಧಕ್ಕೆ ಹೋದರೆ ಅದು ವರ್ಲ್ಡ್ ವಾರ್ ಆಗುತ್ತೆ. ಯಾಕಂದರೆ ನ್ಯಾಟೋದ ಆರ್ಟಿಕಲ್ 5 ಆ್ಯಕ್ಟಿವೇಟ್ ಆಗುತ್ತೆ. ಆರ್ಟಿಕಲ್ 5 ಅಂದರೆ ನ್ಯಾಟೋದ ಒಂದು ಕಂಟ್ರಿ ಮೇಲೆ ದಾಳಿ ಆದರೂ ಕೂಡ ಎಲ್ಲ 32 ಕಂಟ್ರಿಗಳು ಕೂಡ ಒಟ್ಟಾಗಿ ಹೋಗಿ ಯುದ್ಧ ಮಾಡಲೇಬೇಕಾಗುತ್ತೆ. ಸೊ ಆವಾಗ ಅಮೆರಿಕ ಯುದ್ಧದ ಫ್ರಂಟ್ ಲೈನ್ಗೆ ಬರಬೇಕಾಗತ್ತೆ. ಇದು ವರ್ಲ್ಡ್ ವಾರ್ 3ಗೆ ಕಾರಣ ಆಗ್ಬೋದು. ಹೀಗಾಗಬಾರ್ದು ಅಂದರೆ ಪುಟಿನ್ ಅವ್ರನ್ನ ಕೂಲ್ ಮಾಡಬೇಕು. ಅವರು ನೇರವಾಗಿ ನ್ಯಾಟೋ ಕಂಟ್ರೀಸ್ ಮೇಲೆ ದಾಳಿ ಮಾಡದಂತೆ ಪ್ರೆಷರ್ ಹಾಕೋಕ್ಕೆ, ಕನ್ವಿನ್ಸ್ ಮಾಡೋಕ್ಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ. ಡಿಪ್ಲೊಮಸಿಗೆ ಒಂದು ಅವಕಾಶ ಕೊಟ್ಟು ನೋಡಬೇಕು ಅಂತ. ಈ ಪ್ರಯತ್ನದ ಭಾಗವಾಗಿಯೇ ರ್ಯಾಟ್ಕ್ಲಿಫ್ ರಷ್ಯಾಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ರ್ಯಾಟ್ಕ್ಲಿಫ್ ಭೇಟಿ ಬಗ್ಗೆ 2019ರಿಂದ 2022ರವರೆಗೆ ಮಾಸ್ಕೋದಲ್ಲಿ ಬ್ರಿಟನ್ನ ಮಿಲಿಟರಿ ಅಧಿಕಾರಿಯಾಗಿದ್ದ ಜಾನ್ ಫೋರ್ಮ್ಯಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ದೊಡ್ಡದೊಂದು ಘಟನೆ ನಡೆಯುವ ಮುನ್ಸೂಚನೆ ಇಲ್ಲದೆ ಅಮೆರಿಕ ಇಷ್ಟು ದೊಡ್ಡ ಅಧಿಕಾರಿಯನ್ನು ದಿಢೀರಂತ ಮಾಸ್ಕೋಗೆ ಕಳಿಸೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ನಾವು ಎಸ್ಕಲೇಷನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಪರಿಸ್ಥಿತಿ ಕೈಮೀರಿ ಹೋಗೋದನ್ನು ತಡೆಯೋ ಕಡೆಯ ಪ್ರಯತ್ನ ಅಂತ ಆ ಬ್ರಿಟಿಷ್ ಅಧಿಕಾರಿ ಹೇಳಿದ್ದಾರೆ. ಹಾಗಂತ ಬರೀ ಯುಕ್ರೇನ್ ಒಂದೇ ಅಲ್ಲ, ಇರಾನ್ ಯುದ್ಧದ ಲೆಕ್ಕಾಚಾರ ಕೂಡ ಇದೆ. ಯಾಕಂದರೆ ಇರಾನ್ ಮತ್ತು ರಷ್ಯಾ ನಡುವೆ ಬಲವಾದ ಫ್ರೆಂಡ್ಶಿಪ್ ಇದೆ. ಇರಾನ್ ಯುದ್ಧ ಶುರುವಾಗೋಕ್ಕೂ ಮೊದಲು ರಷ್ಯಾಗೆ ಇದೇ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಶಾಹಿದ್ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ರಷ್ಯಾ ಹೈಟೆಕ್ ಸ್ಯಾಟಲೈಟ್ ಇಮೇಜಸನ್ನು, ಗುಪ್ತಚರ ಮಾಹಿತಿಯನ್ನು ಇರಾನ್ಗೆ ಕೊಡ್ತಾ ಇದೆ ಅನ್ನೋದು ಅಮೆರಿಕದ ಗಂಭೀರ ಆರೋಪ. ಈ ಮಾಹಿತಿಯನ್ನು ಇರಾನ್ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ನೆಲೆ ಮೇಲೆ ದಾಳಿಗೆ ಯೂಸ್ ಮಾಡ್ತಾ ಇದೆ. ಪ್ರಿಸೈಸ್ ಸ್ಟ್ರೈಕ್ಸನ್ನು ಮಾಡೋಕ್ಕೆ, ಅಮೆರಿಕಕ್ಕೆ ಬಿಟ್ಕೊಡೋಕ್ಕೆ ರಷ್ಯಾನೇ ಟೆಕ್ನಿಕಲ್ ಹೆಲ್ಪ್ ಕೊಟ್ಟಿರೋದು ಅನ್ನೋದು ಅಮೆರಿಕದ ಒಳ ಬೇಗುದಿ. ಜೊತೆಗೆ ಇರಾನ್ಗೆ ಸೈಬರ್ ದಾಳಿ ಮಾಡೋದಕ್ಕೂ ರಷ್ಯಾ ಹೆಲ್ಪ್ ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಸೊ ಇದನ್ನು ಕೂಡ ಏನಾದರೂ ಮಾಡಿ ತಡೆಯೋದು, ಇರಾನಿಗೆ ಹೆಲ್ಪ್ ಮಾಡಬೇಡಿ ಅಂತ ಹೇಳೋ ಉದ್ದೇಶವೂ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಅಮೆರಿಕದ ಹಣಕಾಸು ಸಚಿವ ಅಥವಾ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಇರಾನ್ ಮೇಲೆ ಮತ್ತಷ್ಟು ಆರ್ಥಿಕ ನಿರ್ಬಂಧಗಳನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಎಕನಾಮಿಕ್ ಔಟ್ಕಾಸ್ಟ್. ಅಮೆರಿಕ ಇರಾನ್ನ ಡಿಜಿಟಲ್ ಅಸೆಟ್ಸ್, ಟೆಕ್ನಾಲಜಿ, ಗೋಲ್ಡ್, ಏವಿಯೇಷನ್ ಮತ್ತು ಶಿಪ್ಪಿಂಗ್ ಇಂಡಸ್ಟ್ರಿಯನ್ನ ಕೂಡ ಟಾರ್ಗೆಟ್ ಮಾಡಿದೆ. ಇರಾನ್ ಜೊತೆ ವ್ಯವಹಾರ ಮಾಡೋ ಕಂಪನಿ ಮತ್ತು ರಾಷ್ಟ್ರಗಳ ಮೇಲೂ ನಿರ್ಬಂಧ ಹಾಕ್ತಾ ಇದೆ. ಇಲ್ಲಿ ರಷ್ಯಾ ಇರಾನ್ ನಡುವೆ ಸುಮಾರು $4.8 ಬಿಲಿಯನ್ ಅಧಿಕ ಕಣ್ಣಿಗೆ ಕಾಣೋ ವ್ಯಾಪಾರ ನಡೆಯುತ್ತೆ. ಇದೆಲ್ಲ ಚಿಕ್ಕದೇ ಇದೆ, ಇದು ಮೇಲ್ನೋಟಕ್ಕೆ ಕಾಣೋ ವ್ಯಾಪಾರ. ಆದರೆ ಒಳಗಿಂದೊಳಗೆ ಇನ್ನೂ ಜಾಸ್ತಿ ವ್ಯಾಪಾರ ನಡೀತಿರೋ ಚಾನ್ಸಸ್ ಇರುತ್ತೆ. ಬರೀ $4.8 ಬಿಲಿಯನ್ ಅಂತಲೇ ಅಂದ್ಕೊಂಡ್ರೂ ಕೂಡ ಅದು ಇರಾನ್ಗೆ ದೊಡ್ಡ ಅಮೌಂಟೇ. ಜೊತೆಗೆ ಆವಾಗಲೇ ಹೇಳಿದ ಹಾಗೆ ಒಳಗೊಳಗೆ ಇನ್ನೂ ಜಾಸ್ತಿ ಇರೋ ಲೆಕ್ಕಾಚಾರ ಇದೆ. ಮಿಲಿಟರಿ ವ್ಯವಹಾರ ಇದೆ, ರಹಸ್ಯವಾಗಿ ಆಯುಧಗಳ ವ್ಯಾಪಾರ ಕೂಡ ನಡೀತಾ ಇರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಮೆರಿಕ ರಷ್ಯಾದಿಂದ ಇರಾನ್ಗೆ ಸಿಗ್ತಿರೋ ಹೆಲ್ಪ್ ನಿಲ್ಲಿಸೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರ್ಬೋದು ಇಲ್ಲಿ. ಜೊತೆಗೆ ಮತ್ತೊಂದು ಪ್ರಮುಖ ಕಾರಣ ಕೈದಿಗಳ ಬಿಡುಗಡೆ. ಅಮೆರಿಕ ರಷ್ಯಾ ನಡುವೆ ನಡೆಯುವ ಪ್ರಿಸನರ್ಸ್ ಸ್ವಾಪ್ ಅಂದರೆ ಕೈದಿಗಳ ವಿನಿಮಯ ಒಪ್ಪಂದದಲ್ಲಿ CIA ಪ್ರಮುಖ ಪಾತ್ರ ವಹಿಸುತ್ತೆ. 2025ರ ಏಪ್ರಿಲ್ನಲ್ಲಿ ರಷ್ಯಾದ ಜೈಲಿನಲ್ಲಿದ್ದ ಅಮೆರಿಕದ ಪ್ರಜೆ ಝಿನಿಯಾ ಕೆರಲಿನ ಬಿಡುಗಡೆಯಲ್ಲಿ ಇದೇ ರ್ಯಾಟ್ಕ್ಲಿಫ್ ಖುದ್ದಾಗಿ ನೆಗೋಸಿಯೇಟ್ ಮಾಡಿದರು. ಅದಕ್ಕೂ ಮುನ್ನ ವಾಲ್ ಸ್ಟ್ರೀಟ್ ಜರ್ನಲ್ನ ರಿಪೋರ್ಟರ್ ಇವಾನ್ ಗೆರ್ಶ್ಕೋವಿಚ್ ಅವ್ರನ್ನ ಕೂಡ CIA ಹೀಗೆ ಬಿಡಿಸ್ಕೊಂಡ್ಬಂದಿತ್ತು. ಸೊ ಇವಾಗಿನ ಮಾಹಿತಿ ಪ್ರಕಾರ ರಷ್ಯಾದಲ್ಲಿ ಅಮೆರಿಕದ 10 ಕೈದಿಗಳಿದ್ದಾರೆ. ಅದು ಕೂಡ ಚರ್ಚೆಯಾಗಿರ್ಬೋದು. ಆದರೆ ಇವಾಗಿರೋ ಜಿಯೋ ಪೊಲಿಟಿಕಲ್ ಕಂಡೀಷನ್ಸ್ ನೋಡ್ತಾ ಇದ್ರೆ ಒಂದು ವಿಚಾರಕ್ಕೆ ಸೀಮಿತ ಆಗಿರೋದು ಅನುಮಾನ.
ದೊಡ್ಡದೇನೋ ನಡೀತಾ ಇದೆ ಒಳಗಿಂದೊಳಗೆ ಅನ್ನೋದು ಬಹುತೇಕ ತಜ್ಞರ ವಿಶ್ಲೇಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಮಗೆ ಮಾಹಿತಿ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.